ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 19 ಜೂನ್ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬೋಣ ಬನ್ನಿ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,793.25 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ 18.80 ಪಾಯಿಂಟ್ಸ್ಗಳ ಒಂದು ಸಣ್ಣ ಇಳಿಕೆ ತೋರಿಸಿದೆ. ಅಂದರೆ ಇವತ್ತು ಒಂದು ಫ್ಲ್ಯಾಟ್ ಡೇ ಅಂತ ಹೇಳ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ. ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು 81,361.87 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 82.79 ಪಾಯಿಂಟ್ಸ್ಗಳ ಒಂದು ಸಣ್ಣ ಇಳಿಕೆ ತೋರಿಸಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡೋದಾದರೆ ಕೆಲವೊಂದಿಷ್ಟು ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಅದರಲ್ಲಿ ನೋಡೋದಾದರೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಸುಮಾರು 2.17% ಅಷ್ಟು ಏರಿಕೆ ಆಗಿದೆ. ಹಾಗೆ ಐಚರ್ ಮೋಟರ್ ಶೇರ್ಸ್ನಲ್ಲಿ ಏರಿಕೆ ಆಗಿದೆ. ಮಹೇಂದ್ರ ಆ್ಯಂಡ್ ಮಹೇಂದ್ರ, ವಿಪ್ರೋ, ಅಪೋಲೋ ಹಾಸ್ಪಿಟಲ್ಸ್, ಟೈಟನ್, JSW ಸ್ಟೀಲ್, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಗ್ರಾಸಿಮ್ ಇಂಡಸ್ಟ್ರೀಸ್, ಕೋಟಕ್ ಬ್ಯಾಂಕ್, ಹೀರೋ ಮೋಟರ್ ಕಾರ್ಪ್, ಭಾರತಿ ಏರ್ಟೆಲ್, LNT, ONGC, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು, ಝೊಮ್ಯಾಟೊ, ಬಜಾಜ್ ಆಟೋ, ಟಾಟಾ ಮೋಟರ್ಸ್, ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್, ಅಲ್ಟ್ರಾಟೆಕ್ ಸಿಮೆಂಟ್, HDFC ಬ್ಯಾಂಕ್, ITC ಇಷ್ಟು ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ನೋಡೋಕ್ಕೆ ಸಿಕ್ತು. ಹಾಗೆ IPOದಲ್ಲಿ ಬರೋದಾದರೆ ಎಪಲ್ಟೋನ್ ಇಂಜಿನಿಯರ್ಸ್ ಲಿಮಿಟೆಡ್, ಇದು SME IPO 19 ಜೂನ್ ಇವತ್ತು ಕ್ಲೋಸ್ ಆಯಿತು. ಇದು ಸುಮಾರು 194 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಒಂದು ಒಳ್ಳೆಯ ಡಿಮ್ಯಾಂಡಲ್ಲಿ ಕ್ಲೋಸ್ ಆಗಿರೋ IPO ಅಂತ ಹೇಳ್ಬೋದು. ಹಾಗೆ ಆರಿಸ್ ಇನ್ಫ್ರಾ ಸೊಲ್ಯೂಷನ್ಸ್ ಲಿಮಿಟೆಡ್, ಇದು 20 ಜೂನಿಗೆ ಕ್ಲೋಸ್ ಆಗೋದು. ಇಲ್ಲಿವರೆಗೂ ಅಪ್ಡೇಟ್ ಪ್ರಕಾರ ಸುಮಾರು 3 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಇನ್ಫ್ಲಕ್ಸ್ ಹೆಲ್ತ್ ಕೇರ್ ಲಿಮಿಟೆಡ್, ಇದು SME IPO ಸುಮಾರು 35 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಆ್ಯಸ್ ಪರ್ ದ ಅಪ್ಡೇಟ್. ಅಂದರೆ ಇದು ನಾಳೆ ಕ್ಲೋಸ್ ಆಗುತ್ತೆ, ನೋಡಬೇಕು ಇದು ಏನಾಗುತ್ತೆ ಅಂತ. ಸೊ ವಿಡಿಯೋ ನೋಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದ. ವಿಡಿಯೋ ಲೈಕ್